ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. 15 ಅಲ್ಲ 20,000 ರೂಪಾಯಿ ಮೊಬೈಲ್ ತಗೊಂಡ್ರು 4 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಯಾರು ಕೊಡ್ತಾ ಇಲ್ಲ. ಬಟ್ ಈ ಒಂದು ಮೊಬೈಲ್ ಅಲ್ಲಿ 4 ವರ್ಷದ ಆಂಡ್ರಾಯ್ಡ್ ಅಪ್ಡೇಟ್ ಪ್ಲಸ್ ಒಂದು ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಕೊಡ್ತಿದ್ದಾರೆ. ಅಂದ್ರೆ 5 ವರ್ಷ ಈ ಒಂದು ಮೊಬೈಲ್ ಅಪ್ ಟು ಡೇಟ್ ಆಗಿರುತ್ತೆ. ಹಾಗೆ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ ಯೂಸ್ ಮಾಡುವಂತಹ OS ನಮಗೆ ಸಿಗ್ತಿದೆ. ಇದನ್ನ ಹೇಳ್ತಿದ್ದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಮೊಬೈಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಅದೇ ಸ್ಯಾಮ್ಸಂಗ್ F15 5G. ಇವತ್ತು ತಾನೇ ಇದು ಲಾಂಚ್ ಆಗಿದೆ. ಹಾಗೆ ಆಫರ್ ಪ್ರೈಸ್ ಅಲ್ಲಿ ಇದು 12,000 ರೂಪಾಯಿಗೆ ನಮಗೆ ಸಿಗುತ್ತೆ. 12,000 ರೂಪಾಯಿಗೆ ಇದಕ್ಕಿಂತ ಒಳ್ಳೆ ಸ್ಮಾರ್ಟ್ ಫೋನ್ ಯಾವುದೂ ಇಲ್ಲ ಮಾರ್ಕೆಟ್ ಅಲ್ಲಿ. ಸೊ ಈ ಒಂದು ಮೊಬೈಲ್ ನ ಫ್ಯೂಚರ್ಸ್ ನ ನೋಡೋದಾದ್ರೆ ಇದರಲ್ಲಿ ನಿಮ್ಗೆ 6.5 ಇಂಚಸ್ ನ ಸೂಪರ್ AMOLED 90 Hz ಡಿಸ್ಪ್ಲೇ ಸಿಗ್ತಿದೆ. ಹೌದು 90 Hz ಒಂದ್ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನಿಸ್ಬೋದು. ಬಟ್ ನೀವೇನಾದ್ರೂ 120 Hz ಇಂದ ಶಿಫ್ಟ್ ಆದ್ರೆ ನಿಮ್ಗೆ ಹಾಗೆ ಅನಿಸ್ಬೋದು. ಬಟ್ ನೀವೇನಾದ್ರೂ 60 Hz ಇಂದ 90 Hz ಬರ್ತಾ ಇದೀರಾ ಅಂತ ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಡಿಸ್ಪ್ಲೇ ನಮಗೆ 800 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಕೂಡ ಸಿಗ್ತಿದೆ. ಹಾಗೆ ಸ್ಯಾಮ್ಸಂಗ್ ಅವರು ಡಿಸ್ಪ್ಲೇ ಅಂತ ಅಂದ್ರೆ ಇನ್ನೊಂದು ಮಾತಿರಲ್ಲ, ಅಕ್ಯುರೇಟ್ ಆಗಿ ತುಂಬಾನೇ ಕ್ಲಾರಿಟಿ ಇರೋ ಡಿಸ್ಪ್ಲೇ ನಮಗೆ ಸಿಗುತ್ತೆ. ಹಾಗೆ ಇನ್ನು ಈ ಒಂದು ಮೊಬೈಲ್ ನಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಯಾವುದು ಅಂತ ಅಂದ್ರೆ MediaTek Dimensity 6100 ಪ್ಲಸ್ ಅಂತ. ಇದೊಂದು 5G ಪ್ರೊಸೆಸರ್ ಆಗಿದೆ. ಆಕ್ಚುಲಿ ಸ್ಯಾಮ್ಸಂಗ್ ಅವರು ಸ್ಟಾರ್ಟಿಂಗ್ ರೇಂಜ್ ಅಲ್ಲಿ ಅಥವಾ ಮಿಡ್ ರೇಂಜ್ ಅಲ್ಲಿ ಯಾವುದೇ ಒಂದು ಮೊಬೈಲ್ ನ ಅವ್ರು ತಗೊಂಡ್ಬಂದ್ರು ಅವರ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ರು. Exynos ನ ಯಾವ್ದಾದ್ರು ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ರು. ಬಟ್ ಈ ಒಂದು ಮೊಬೈಲ್ ಅಲ್ಲಿ MediaTek ನ ಪ್ರೊಸೆಸರ್ ಯೂಸ್ ಮಾಡಿದರೆ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಮೊಬೈಲ್ ಅಲ್ಲಿ ಇರುವಂತಹ ಇನ್ನೊಂದು ಕ್ರೇಜಿ ವಿಷಯ ಏನು ಅಂತ ಅಂದ್ರೆ 6000 mAh ಬ್ಯಾಟರಿ ನಮಗೆ ಸಿಗ್ತಿದೆ. ಹಾಗೆ ಈ ಒಂದು ಬ್ಯಾಟರಿನ ಚಾರ್ಜ್ ಮಾಡೋದಕ್ಕೆ ಯಾವಾಗ್ಲೂ ಹೇಳೋ ರೀತಿ 25 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಿದೆ. ಬಟ್ ಈ ಒಂದು 25 ವ್ಯಾಟ್ ನ ಅಡಾಪ್ಟರ್ ಏನಿರುತ್ತೆ ಅದು ಬಾಕ್ಸ್ ಒಳಗಡೆ ಬರಲ್ಲ. ನೀವು ಎಕ್ಸ್ಟ್ರಾ ಅದನ್ನ ಹೊರಗಡೆ ಪರ್ಚೇಸ್ ಮಾಡಬೇಕಾಗುತ್ತೆ. ನೀವೇನಾದ್ರೂ ಸ್ಯಾಮ್ಸಂಗ್ ಸ್ಟೋರ್ ಅಲ್ಲಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಅರೌಂಡ್ ಇದೆ 1300 ಆರ್ 1500 ಗೆ ಸಿಗುತ್ತೆ. ಈ ಒಂದು ಮೊಬೈಲ್ ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇನ್ನೊಂದು ಮೇನ್ ರೀಸನ್ ಏನು ಅಂತ ಅಂದ್ರೆ ಇದರಲ್ಲಿ ಸ್ಯಾಮ್ಸಂಗ್ ನ One UI 6.1 ಸಿಗ್ತಿದೆ. ನಾರ್ಮಲ್ ಆಗಿ ಮಿಡ್ ರೇಂಜ್ ಅಲ್ಲಿ ನೋಡೋದಾದ್ರೆ ಸ್ಯಾಮ್ಸಂಗ್ ಅವರು One UI ಕೋರ್ ನ ಯೂಸ್ ಮಾಡ್ತಿದ್ರು. ಕೋರ್ ಅಂತ ಅಂದ್ರೆ ಅಷ್ಟೊಂದೇನು ಫ್ಯೂಚರ್ಸ್ ಎಲ್ಲ ಇರಲ್ಲ. ನಾರ್ಮಲ್ ಆಗಿ ಒಂದು ಬೇಸಿಕ್ ಥಿಂಗ್ಸ್ ಏನಿದೆ ಅದೆಲ್ಲ ರನ್ ಆಗೋ ರೀತಿ ಇರ್ತಿತ್ತು. ಆಂಡ್ರಾಯ್ಡ್ ಮತ್ತೆ ಆಂಡ್ರಾಯ್ಡ್ ಗೋ ಎಡಿಷನ್ ಇರ್ತಲ್ಲ, ಈ ರೀತಿ ಆಂಡ್ರಾಯ್ಡ್ ಗೋ ಎಡಿಷನ್ ತರ One UI ಕೋರ್ ಇರ್ತಿತ್ತು. ಈ ಒಂದು ಮೊಬೈಲ್ ಅಲ್ಲಿ ಫ್ಲಾಗ್ಶಿಪ್ UI ನ ನೋಡ್ತಾ ಇದೀವಿ. ಸೊ ಸಖತ್ತಾಗಿರುತ್ತೆ. ಹೊಸ ಹೊಸ ಫೀಚರ್ಸ್, ಎಷ್ಟೊಂದು ಫೀಚರ್ಸ್ ಗಳಿರುತ್ತೆ. ಈಗ ಅಟ್ ಪ್ರೆಸೆಂಟ್ ನೋಡೋದಾದ್ರೆ UI ಗಳಲ್ಲಿ ಬೆಸ್ಟ್ UI ಯಾವುದು ಅಂತ ಅಂದ್ರೆ ಸ್ಯಾಮ್ಸಂಗ್ ಅವರ One UI ಅಂತಾನೆ ಹೇಳ್ಬೋದು. ಸೊ ಅದೇ ಒಂದು UI ನಮಗೆ ಈ ಒಂದು ಮೊಬೈಲ್ ಅಲ್ಲೂ ಸಿಗ್ತಾ ಇರೋದು ಬೆಸ್ಟ್ ಥಿಂಗ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಮೊಬೈಲ್ ಅಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಕೂಡ ಸಿಗ್ತಿದೆ. ಯೂಶಲಿ ಈ ಪ್ರೈಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಮೊಬೈಲ್ಗಳು ಅಲ್ಟ್ರಾ ವೈಡ್ ಆಂಗಲ್ ನ ತೆಗ್ದಾಕ್ತಿದ್ದಾರೆ. ಬಟ್ ಈ ಮೊಬೈಲ್ ಅಲ್ಲಿ ಅಲ್ಟ್ರಾ ವೈಡ್ ಆಂಗಲ್ ಕೂಡ ನಮಗೆ ಸಿಗ್ತಿದೆ. ಸೊ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಏನಿದೆ ಇದು ಪ್ರೈಮರಿ ಸೆನ್ಸರ್ ಆಗಿರುತ್ತೆ. ಹಾಗೆ 5 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ಆಗಿರುತ್ತೆ. ಹಾಗೆ 2 ಮೆಗಾ ಪಿಕ್ಸೆಲ್ ನ ಒಂದು ಮ್ಯಾಕ್ರೋ ಕ್ಯಾಮ್ರಾ ಆಗಿರುತ್ತೆ. ಹಾಗೆ ಫ್ರಂಟ್ ನೋಡೋದಾದ್ರೆ 13 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ಸಿಗ್ತಿದೆ. ಸೊ ಓವರ್ ಆಲ್ ನೋಡೋದಾದ್ರೆ ಎಲ್ಲಾ ಫೀಚರ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಪ್ರೈಸ್ ತುಂಬಾನೇ ಕಮ್ಮಿ ಇರೋದ್ರಿಂದ ಕ್ರೇಜಿ ಡೀಲ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಮೊಬೈಲ್ Android 14 ಮತ್ತೆ One UI 6.1 ಜೊತೆಗೆ ಬರ್ತಿದೆ. 4 ಇಯರ್ಸ್ ಅಪ್ಡೇಟ್ ಅಂತ ಅಂದ್ರೂ Android 14 ಇಂದ Android 18 ವರೆಗೂ 4 ವರ್ಷ ನಿಮಗೆ ಆಂಡ್ರಾಯ್ಡ್ ಅಪ್ಡೇಟ್ ಕಂಪಲ್ಸರಿ ಆಗಿ ಸಿಗುತ್ತೆ. ಹಾಗೆ ಪ್ಲಸ್ 1 ಇಯರ್ ಅಂತ ಸೆಕ್ಯೂರಿಟಿ ಅಪ್ಡೇಟ್ 5 ವರ್ಷ ಸಿಗ್ತಿದೆ. ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಅಪ್ಡೇಟ್ ವಿಷಯದಲ್ಲಿ. 4GB 128GB ಹಾಗೆ 6GB 128GB ವೇರಿಯಂಟ್ಸ್ ಅಲ್ಲಿ ಇದು ಲಾಂಚ್ ಆಗ್ತಿದೆ. 4GB 128 ಏನಿದೆ ಅದು 16,000 ಗೆ ಲಾಂಚ್ ಆಗಿದೆ. ಬಟ್ ಆಫರ್ ಪ್ರೈಸ್ ಅಂತ ಹೇಳ್ಬಿಟ್ಟು ಆ ಒಂದು ಮೊಬೈಲ್ ನ 13,000 ರೂಪಾಯಿಗೆ ಬಿಟ್ಟಿದ್ದಾರೆ ಫ್ಲಿಪ್ಕಾರ್ಟ್ ಅಲ್ಲಿ. ಹಾಗೇನೆ ಬ್ಯಾಂಕ್ ಆಫರ್ ಕೂಡ ಇದೆ. ಬ್ಯಾಂಕ್ ಆಫರ್ ನ ಯೂಸ್ ಮಾಡಿದ್ರೆ 1000 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಸೊ 12,000 ರೂಪಾಯಿಗೆ ಈ ಒಂದು ಮೊಬೈಲ್ ನಮಗೆ ಸಿಗುತ್ತೆ. ಇನ್ನು 6GB 128GB ನೋಡೋದಾದ್ರೆ ಆ ಒಂದು ಮೊಬೈಲ್ 13,500 ರೂಪಾಯಿಗೆ ಸಿಗುತ್ತೆ. ಆಫರ್ ಎಲ್ಲ ಹೋಗಿ. ಸೊ ನನ್ನ ಪ್ರಕಾರ ಹೇಳೋದಾದ್ರೆ 13,500 ರೂಪಾಯಿಗೆ ನೀವು ತಗೊಂಡ್ರೆ ಒನ್ ಆಫ್ ದಿ ಬೆಸ್ಟ್ ಇರುತ್ತೆ. ಹಾಗೆ 12,000 ರೂಪಾಯಿನೂ ತುಂಬಾನೇ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ರ್ಯಾಮ್ ಅಲ್ಲಿ ನಿಮ್ಗೆ ವೇರಿ ಗೊತ್ತಾಗುತ್ತೆ ಅಷ್ಟೇ. ಸೊ ಸ್ಯಾಮ್ಸಂಗ್ ಕಡೆಯಿಂದ ಈ ಒಂದು ಫೀಚರ್ಸ್ ಮತ್ತೆ ಈ ಫೋನ್ ಈ ಪ್ರೈಸ್ ಅಲ್ಲಿ ಬಂದಿರೋದು ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಮೊಬೈಲ್ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.